ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ನ ಬೀದರ್ ನ್ಯೂಸ್ ರೌಂಡ್ ಅಪ್ ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ನಿಯಮಗಳನ್ನು ಉಲ್ಲಂಘಿಸಿ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಖಾಸಗಿ ಶಾಲೆ ವಾಹನಗಳ ಮೇಲೆ ಸಾರಿಗೆ ಇಲಾಖೆ ಅಧಿಕಾರಿಗಳ ತಂಡ ದಾಳಿ ನಡೆಸಿ 73,000 ರೂಪಾಯಿ ದಂಡ ವಸೂಲಿ ಮಾಡುವ ಜೊತೆಗೆ 12 ಬಸ್ಗಳ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾರಿಗೆ ಇಲಾಖೆ ಮೋಟಾರ್ ವಾಹನ ನಿರೀಕ್ಷಕಿ ವೀರಮ್ಮ ನೇತೃತ್ವದಲ್ಲಿ ದಾಳಿ ನಡೆಸಿ ದಂಡವನ್ನು ವಿಧಿಸಲಾಗಿದೆ. ಉಜಿರೆ ಮತ್ತು ಧರ್ಮಸ್ಥಳದಲ್ಲಿ ಜರುಗಿದ ಅಸಂಖ್ಯಾತ ಹೆಣ್ಣು ಮಕ್ಕಳ ಕಣ್ಮರೆ ಹಾಗೂ ಕೊಲೆ ಘಟನೆಯನ್ನ ಖಂಡಿಸಿ ಅವರ ವಿರುದ್ಧ ಸೂಕ್ತ ತನಿಖೆ ಆಗಲಿ ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಚುಡುಗುಪ್ಪ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಸೌಜನ್ಯ ಸೇರಿದಂತೆ ಧರ್ಮಸ್ಥಳ ಪರಿಸರದಲ್ಲಿ ಕಣ್ಮರೆಯಾದ ಮತ್ತು ಕೊಲೆಯಾದ 100 ಮಹಿಳೆಯರ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಲಾಯಿತು. ಧರ್ಮಸ್ಥಳದ ಕಾರಸ್ಥಾನ ಹೊರಗೆ ತೆಗೆಯಲೇಬೇಕು. ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಧರ್ಮಸ್ಥಳದಲ್ಲಿ ನಿಲ್ಲಲೇಬೇಕು. ದೇವರ ಹೆಸರಿನಲ್ಲಿ ಅತ್ಯಾಚಾರ ಮಾಡುತ್ತಿರುವವರ ಬಂಧನ ಆಗಲೇಬೇಕು. ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನಿಂದ ರಾಜ್ಯ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳ ನೇಮಕಾತಿ ಮಾಡಲಾಗಿದ್ದು, ಬೀದರ್ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಜಯಶ್ರೀ ಶ್ರೀಕಾಂತ ಸ್ವಾಮಿ ಅವರನ್ನ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿ ಬೀದರ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪೂಜಾ ಜಾರ್ಜ್ ಅವರನ್ನ ನೇಮಕ ಮಾಡಿ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಆದೇಶವನ್ನು ಹೊರಡಿಸಲಾಗಿದೆ. ಉನ್ನತ ಶಿಕ್ಷಣದಿಂದ ವಂಚಿತರಾದ ವಿದ್ಯಾರ್ಥಿಗಳಿಗಾಗಿ ಪ್ರಾರಂಭವಾದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಜುಲೈ 1ರಿಂದ ಪ್ರವೇಶಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತ ಕುಲಪತಿ ಪ್ರೊಫೆಸರ್ ಶರಣಪ್ಪ ಹಲ್ಲಸೆ ಹೇಳಿದರು. ಇನ್ನು ಬೀದರ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ನಮ್ಮ ಮುಕ್ತ ವಿಶ್ವವಿದ್ಯಾಲಯವು 3 ಹಂತದಲ್ಲಿ ಕೆಲಸ ಮಾಡುತ್ತೆ. ಇದರ ಕೇಂದ್ರ ಕಚೇರಿ ಮೈಸೂರಿನಲ್ಲಿದೆ. ಪ್ರಾದೇಶಿಕ ಕೇಂದ್ರಗಳು ಎಲ್ಲ ಜಿಲ್ಲೆಯಲ್ಲಿ ಇದೆ. ಹಾಗೆ 139 ಸ್ಟಡಿ ಸೆಂಟರ್ಗಳು ಕೂಡ ಇವೆ ಅಂತ ಹೇಳಿದ್ದಾರೆ. ಎಲ್ಲ ನ್ಯೂಸಿಗೆ ಬೈಟ್ ಬಿಡ್ತಾ ಹೋಗಪ್ಪ. ರೀಚ್ ಟು ದಿ ಅನ್ರೀಚಬಲ್ ಪೀಪಲ್ ಅಂತ ನಮ್ಮ ಉದ್ದೇಶ ಏನಿದೆ, ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ. ಅಂದ್ರೆ ನಾವು ಈವನ್ ಅವರ ಮನೆ ಡೋರಿಗೆ ಹೋಗಿ ಉನ್ನತ ಶಿಕ್ಷಣ ಮಾಡಿಕೊಳ್ರಿ ಅಂತ ನಮ್ಮ ವಿಶ್ವವಿದ್ಯಾಲಯ ಉದ್ದೇಶ ಆಗಿದ್ದರಿಂದ ಹೀಗಾಗಿ ರೀಜನಲ್ ಸೆಂಟರ್ಸ್ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ರೀಜನಲ್ ಸೆಂಟರ್ಸ್ಗಳಿವೆ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ವೈಸು ತಾಲೂಕು ವೈಸು ನಮ್ಮ ಸ್ಟಡಿ ಸೆಂಟರ್ಸ್ಗಳಿವೆ. ಆ ಸ್ಟಡಿ ಸೆಂಟರ್ಸ್ ಆ್ಯಕ್ಚುಲಿ ನಮ್ಮದೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್. ಯಾವುದೇ ವಿಶ್ವವಿದ್ಯಾಲಯದ ಏನು ಅಡ್ಮಿಷನ್ ಮಾಡಬೇಕಾದ್ರೆ ಅವರು ಮನೆಯಲ್ಲೇ ಕೂತು ಅಡ್ಮಿಷನನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈವನ್ 10 ಪ್ರೋಗ್ರಾಮ್ಗಳಲ್ಲಿ ಈಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರೋದೇ ಬೇಕಾಗಿಲ್ಲ. ನಮ್ಮ ವಿಶ್ವವಿದ್ಯಾಲಯ 10 ಪ್ರೋಗ್ರಾಮ್ಗಳಿಗೆ ಅವರು ಮನೆಯಲ್ಲೇ ಲ್ಯಾಪ್ಟಾಪ್ ಒಂದಿದ್ರೆ ಸಾಕು, ಅವರು ಮನೆಯಲ್ಲೇ ಎಕ್ಸಾಮ್ ಬರೀಬಹುದು, ಮನೆಯಲ್ಲೇ ಎಲ್ಲ ಪಾಠ ಪ್ರವಚನಗಳನ್ನು ಕೇಳ್ಕೋಬಹುದು, ಮನೆಯಲ್ಲೇ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡ್ಕೋಬಹುದು, ಮನೆಯಲ್ಲೇ ಎಲ್ಲ ಕೂತು ಅವರು ಡಿಗ್ರಿಯನ್ನು ಪಡ್ಕೊಳ್ಬಹುದು. NAC A+ ಬಂದಿದ್ರಿಂದ UGC ಡೆಬ್ದ್ ಅವ್ರು ಏನು ಮಾಡಿದ್ದಾರೆ, ನಾವು ಎಲ್ಲೆಲ್ಲಿ ಯಾವ ವಿಶ್ವವಿದ್ಯಾಲಯಗಳಲ್ಲಿ NAC A+ ಅಂದರೆ ಅದಕ್ಕೊಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ. NAC ಆದ ತಕ್ಷಣ NAC B ಇದೆ, B+ ಇದೆ, B++ ಇದೆ, BA ಇದೆ, A+ ಇದೆ, A++ ಇದೆ. ನಮ್ಮ ವಿಶ್ವವಿದ್ಯಾಲಯ ಥ್ರೂಔಟ್ ಇಂಡಿಯಾದಲ್ಲಿ ಹೈಯೆಸ್ಟ್ A+ ತಗೊಂಡಿದೆ. ಅಂದರೆ ಆ ಥರ ಕ್ವಾಲಿಟಿ. ಯಾಕಂದರೆ ಹಿಂದಿನ ಹಿಡಿದುಕೊಂಡು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು SLM ಅಂತಾರೆ, ಅಂದರೆ ಮಟೀರಿಯಲ್ ಏನು ರೈಟಿಂಗ್ ಮಟೀರಿಯಲ್ ಏನು ಕೊಟ್ಟಿರ್ತಾರಲ್ಲ ಟೀಚರ್ಸು ಮಕ್ಕಳಿಗೆ, ಆ ರೈಟಿಂಗ್ ಮಟೀರಿಯಲ್ಸು ಕ್ವಾಲಿಟಿ ಮಟೀರಿಯಲ್ಸ್ ಆದ್ರಿಂದ ಎಲ್ಲ ಮಕ್ಕಳು ಆ ಕ್ವಾಲಿಟಿ ಮಟೀರಿಯಲ್ನ ಓದ್ಕೊಂಡು ಡಿಗ್ರಿಯನ್ನು ಪಡಿತಾ ಇದ್ದಾರೆ. ತಮಗೆಲ್ಲ ಗೊತ್ತಿರ್ಬೋದು, ಹಿಂದೆ ನಮ್ಮಲ್ಲಿ KS, IAS, IPS ಎಷ್ಟೋ ವಿದ್ಯಾರ್ಥಿಗಳು. ಒಂದು ಉದಾಹರಣೆ ತಗೊಳ್ಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯ
ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ ಆರೋಪಕ್ಕೆ ಸಂಬಂಧಿಸಿದಂತೆ ಬೀದರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕ್ರಾವ್ ಪಾಟೀಲ್ ಸೇರಿದಂತೆ 4 ವಿರುದ್ಧ ಬೈದರ್ನ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ತಾಲೂಕಿನ ಗಾದಗಿ ಗ್ರಾಮದವರಾದ ಸದ್ಯ ನಗರದ ಆದರ್ಶ್ ಕಾಲೋನಿಯಲ್ಲಿ ನೆಲೆಸಿರುವಂತಹ ಕಂಟೆಪ್ಪ ಹೊನ್ನ ಎಂಬುವವರು ಕೊಟ್ಟ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು, ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕ ಸಂಜು ಕುಮಾರ್, ನರೇಗಾ ಸಹಾಯಕ ನಿರ್ದೇಶಕ ಸುದೇಶ್ ಕುಮಾರ್ ಹಾಗೂ ಗುಮಸ್ತಾ ಜಗನ್ನಾಥ್ ವಿರುದ್ಧ ಹಲ್ಲೆ, ಅವಾಚ್ಯ ಪದಗಳ ನಿಂದನೆ, ಜೀವ ಬೆದರಿಕೆ ಸೇರಿ ವಿವಿಧ ಕಲಂಗಳಡಿಯಲ್ಲಿ ಕೇಸ್ ದಾಖಲಾಗಿದೆ. ಕರೆಸ್ಪಾಂಡೆನ್ಸ್ ನಡೀತಾನೇ ಇದೆ. 4 ವರ್ಷದಿಂದ ಕಂಟಿನ್ಯೂ ಆಗಿ ಕರೆಸ್ಪಾಂಡೆನ್ಸ್ ನಡೀತಾ ಇದೆ. ಇವರೆಲ್ಲ ಇದು ಕಾನೂನು ಬಾಹಿರವಾಗಿ ಕರ್ತವ್ಯ ಮಾಡತ್ತಾರ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ತಾಲೂಕಾ ಪಂಚಾಯತ್ದವ್ರ ಮೇಲೆ, ಗ್ರಾಮ ಪಂಚಾಯತ್ದವ್ರ ಮೇಲೆ, PDO, EO, AD ಎಲ್ಲರೂ ಅದಕ್ಕೆ ನನ್ನ ಲೆಟ್ರಿಗೆ ನನ್ನ ಲೆಟ್ರ್ ಕರೆಸ್ಪಾಂಡೆನ್ಸ್ ಏನೇನು ಸಂಬಂಧ ಅದ ಅದು ನಾನು ಏನಂದ್ರೆ ಕರೆಸ್ಪಾಂಡೆನ್ಸ್ ಮಾಡ್ತಾನೆ ಇದ್ದೇನೆ. ZP-ದಿಂದ ನನಗೆ 2 ಲೆಟ್ರ್ ಬಂದಿದ್ದು. ತಾಲೂಕಾ ಪಂಚಾಯತ್ ZP-ದಿಂದ ತಾಲೂಕಾ ಪಂಚಾಯತ್ಗೆ ಇವಾಗ ಅಡ್ರೆಸ್ ಮಾಡಿ ಬರ್ತಿದ್ರು 1 ಲೆಟ್ರು. ಇನ್ನೊಂದು ಅಂದ್ರೆ ಬೀರೇಂದ್ರ ಸಿಂಗ್ ಅಂತೇಳಿ ಅವ್ರಿಗೆ ಎನ್ಕ್ವೈರಿಗೆ ಮಾಡಕ್ಕೆ ಹಾಕಿದ್ರು. ಇವ್ರಿಗೆ ಅದು EO ತಾಲೂಕಾ ಪಂಚಾಯತ್ ಬೀದರ್ಗೆ ಅಂದ್ರೆ ಅನುಪಾಲನೆಗಂತ ಹಾಕಿದ್ರು, ಅನುಪಾಲನೆಗಾಗಿ. ಅವೆರಡು ಲೆಟ್ರ್ ಬಂದಿದ್ವು. ಅವೆರಡು ಲೆಟ್ರ್ ತೊಗೊಂಡು ತಾಲೂಕಾ ಪಂಚಾಯತ್ಗೆ ಕೇಳರಿ ಅಂತ ನಾನು 27/6/2025 ಸುಮಾರು 12:30 ಗಂಟೆ ಸುಮಾರಿಗೆ ನಾವು ಹೋಗಿದ್ದೆ. ಅಲ್ಲಿ EO ಮಾಣಿಕ್ ಪಟೇಲ್ ಇದ್ದರು ಚೇರ್ಮನ್. ಒಂದು ಕಡೆ ಸಂಜೀವ್ ಕುಮಾರ್ AD ಪಂಚಾಯತ್ ರಾಜ್ ಅವ ಕುಂತಿದ್ದ. ಇನ್ನೊಂದು ಕಡೆ ಅಂದ್ರೆ ಸುದೇಶ್ ಕುಮಾರ್ AD ನರೇಗಾ ಕುಂತಿರು. ಇವತ್ತು ಜಗನ್ನಾಥ್ ಎಂಬೋ ಕೇಸ್ ವರ್ಕರ್ ಅವನು ಒಳಗೆ ಇದ್ದ. ನಾವು ಹೋಗಿ ಆ ಮಾಣಿಕ್ ಪಟೇಲಿಗೆ ಕೇಳಿದೆ, ಸರ್ ಮತ್ತು ಇವು 2 ಲೆಟ್ರ್ ಬಂದವ ZP-ದಿಂದ ಮತ್ತು ರಿಪೋರ್ಟ್ ಕೊಡುವಂಥ ಒಂದದ ಏನಂದ್ರೆ ಅನುಪಾಲನೆಗೆ ಅದ, ಇದ್ರ ಬಗ್ಗೆ ನಾನು ಕೇಳಕ್ಕೆ ಬಂದೀನಿ ನಿಮ್ಗೆ ಅಂದ್ರೆ ಈ ಸುಳೆ ಮಗ ಅಂದ್ರೆ ಕಂಪ್ಲೇಂಟ್ ಎಲ್ಲರ ಮೇಲೆ ಕೊಡ್ತಾರೆ ಹೊಡ್ರಿ ಅಂತ ಮಾಣಿಕ್ ಪಟೇಲ್ ಅಮ್ಮ. ನಾವು ಸಂಜೀವ್ ಕುಮಾರ್ ಎದ್ದು ಏನಂದ್ರೆ ಮುಟ್ಟಿ ಮಾಡಿ ನಾನು ತಲೆಯೆಲ್ಲ ಗುದ್ದ. ಅನಾಧಿಕೃತವಾಗಿ ಮದ್ಯ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳದ ಅಬಕಾರಿ ಇಲಾಖೆ ವಿರುದ್ಧ ಭಾರತೀಯ ದಲಿತ ಪ್ಯಾಂಥರ್ ಹಾಗೂ ಜನಜಾಗೃತಿ ಮಹಿಳಾ ಸೇವಾ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಬಸವ ಕಲ್ಯಾಣ ತಾಲೂಕು ಹಾಗೂ ಹುಲ್ಸೂರು ತಾಲೂಕುಗಳಲ್ಲಿ ಕಿರಾಣ ಅಂಗಡಿ, ಪಾನ್ ಶಾಪ್ಗಳಲ್ಲಿ ಮತ್ತು ಸೈಕಲ್ ಅಂಗಡಿ, ಹೋಟೆಲ್ಗಳಲ್ಲಿ ಮುಕ್ತ ಮಾರಾಟವಾಗ್ತಿದೆ. ಇದರಿಂದ ನವ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು, ಹಲವು ಸಂಸಾರಗಳು ಬೀದಿ ಪಾಲಾಗುತ್ತಿದ್ದು, ಆದರೆ ಇದನ್ನು ಕಡಿವಾಣ ಹಾಕಲು ಇಲ್ಲಿ ಅಬಕಾರಿ ಇಲಾಖೆ ಮುಂದಾಗ್ತಿಲ್ಲ. ಕಳೆದ 30ನೇ ತಾರೀಕಿನಂದು ಅನಾಧಿಕೃತ ಮದ್ಯ ಮಾರಾಟ ತಾಲೂಕಿನಲ್ಲಿ ಬಂದ್ ಆಗಬೇಕು, ಅಬಕಾರಿ ಇಲಾಖೆಗೆ ಮನವಿ ಪತ್ರವನ್ನು ನೀಡಿದ್ರು. ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹೀಗಾಗಿ ಇಂದು ಅಬಕಾರಿ ಇಲಾಖೆಯ ಮುಂದೆ ಶಾಮಿಯಾನ ಹಾಕಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅಬಕಾರಿ ಅಧಿಕಾರಿಗಳಿಗೆ ಅಕ್ರಮ ಸರಾಯಿ ಬಂದ್ ಮಾಡಬೇಕಂತ ಮನವಿ ಪತ್ರ ನೀಡಿದ್ರೆ ಅಧಿಕಾರಿಗಳು ಅಕ್ರಮ ಸರಾಯಿ ಯಾವ ಹಳ್ಳಿಯಲ್ಲಿ ಯಾವ ಜಾಗದಲ್ಲಿ ಹೆಸರು ಸಮೇತ ದೂರು ನೀಡಬೇಕು ಅಂತ ಅಬಕಾರಿ ಅಧಿಕಾರಿಗಳು ದರ್ಪದ ಉತ್ತರ ನೀಡುತ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಭಾರತೀಯ ದಲಿತ ಸಂಘ ಹಾಗೂ ಜನಾರ್ದನಿ ಸಂಘಟನಾ ಹಾಗೂ ಜನಜಾಗೃತಿ ಮಹಿಳಾ ಸೇವಾ ಕೇಂದ್ರ ಬಸವ ಕಲ್ಯಾಣ ಪೂರ ಸಂಘಟನಾ ವತಿಯಿಂದ ಇವತ್ತು ಆಬಕಾರಿ ಆಫೀಸ್ ಎದುರುಗಡೆ ಒಂದು ಧರಣಿ ಪ್ರದರ್ಶನ ಇಟ್ಕೊಂಡಿದ್ದೇವೆ. ಇದರ ಉದ್ದೇಶ ಏನೆಂದರೆ, ಇದು ಲೂಸ್ ಮಾಲೇನು ಸರಿ ಮಾರಾಟ ನಡೆದಿದೆ, ಅದು ಜಲ್ದಿ ಬಂದ್ ಮಾಡಬೇಕು. ಬಂದ್ ಮಾಡಲಿಲ್ಲಂದರೆ ನಾವು ಒಕ್ಕಟ್ಟ ಸಂಘಟನೆ ಆಗಿ ಬೀದರ್ ಡಿಸ್ಟಿಕ್ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಒಂದು ನಾನು ಚೇತಾವಣೆ ಕೊಡ್ತೀನಿ. ಇದರ ಮುಂದೆ ನಾನು 2 ಮಾತು ಮುಗಿಸ್ಬಿಡ್ತೀನಿ. ಜೈ ಭೀಮ್, ಜೈ ಭಾರತ್. ನ್ಯೂಸ್ಗೆ ನನ್ನ ನಮಸ್ಕಾರಗಳು. ಇಂದು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ, ಜನಜಾಗೃತಿ ಮಹಿಳಾ ಸಂಘಟನೆ ಹಾಗೂ ಜನರ ಧ್ವನಿಯ ಸಂಘಟನೆ ವತಿಯಿಂದ ಇಂದು ಅಬಕಾರಿ ಇಲಾಖೆ ಬಸವ ಕಲ್ಯಾಣ ಕಾರ್ಯಾಲಯ ಎದುರುಗಡೆ ಬಸವ ಕಲ್ಯಾಣ ತಾಲೂಕಿನ ಹಾಗೂ ಹುಲ್ಸೂರು ತಾಲೂಕಿನ ಅನಧಿಕೃತ ಸರಾಯಿ ಮದ್ಯ ಮಾರಾಟ ಬಂದ್ ಮಾಡಬೇಕಂತ ಹೇಳಿ ಒತ್ತಾಯಿಸಿ ನಾವು ಇಂದು ಪ್ರತಿಭಟನಾ 1 ದಿವಸ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಧರಣಿಗೆ ಜನಜಾಗೃತಿಯ ಮಹಿಳಾ ಸಂಘಟನೆಯ ತಾಲೂಕಾ ಅಧ್ಯಕ್ಷರು ರಾಜಶ್ರೀ ತಾಯಿ ಮೋರೆ ಹಾಗೂ ಭಾರತ ದಲಿತ ಪ್ಯಾಂಥರಿನ ತಾಲೂಕಾ ಅಧ್ಯಕ್ಷರು ಹುಲ್ಸೂರು ಅಶೋಕ್ ಶಿಂದೆ ಹಾಗೂ ಜನರ ಧ್ವನಿಯ ತಾಲೂಕಾ ಅಧ್ಯಕ್ಷರಾದ ಮಾರುತಿ ಕಾಂಬ್ಳೆ ಹಾಗೂ ನಗರ ಅಧ್ಯಕ್ಷರಾದ ಹುಲ್ಸೂರು ಮನೋಜ್ ಬನ್ಸುಡೆ ಹಾಗೂ ಮುಸ್ಲಿಂ ಸಮಾಜದ ಮೌಲಾನಾ ಅಜರ್ ಸಾಬ್, ಯಯ್ಯ ಪಾಷಾ ಹಾಗೂ ಇನ್ನುಳಿದ ಎಲ್ಲ ನಮ್ಮ ಭಾರತೀಯ ದಲಿತ ಪ್ಯಾಂಥರ್ ಹಾಗೂ ಜನಜಾಗೃತಿಯ ಸಂಘಟನೆ ಹಾಗೂ ಜನರ ಧ್ವನಿ ಸಂಘಟನೆಯ ಎಲ್ಲ ಇಲ್ಲಿನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಬಂದರ ಅವರೆಲ್ಲರಿಗೂ ನನ್ನ ವತಿಯಿಂದ ಹಾಗೂ ನನ್ನ
ಭಾರತ ದಲಿತ ಪಂಥ ಸಂಘಟನೆ ವತಿಯಿಂದ ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಜೈಭೀಮ್ಗಳು. ಬಂಧುಗಳೇ, ಇಂದು ನಾವು ಈ ಧರಣಾ ಪ್ರದರ್ಶನ ಯಾಕೆ ಇಟ್ಕೊಂಡಿದ್ದೇವೆ ಅಂದ್ರೆ 30ನೇ ತಾರೀಕು ಜನಜಾಗೃತಿ ಮಹಿಳಾ ಸಂಘಟನೆ ವತಿಯಿಂದ ಹಾಗೂ ದಲಿತ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕ್ರಾವ್ ಪಾಟೀಲ್ ವಿರುದ್ಧ ದೂರು ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕ್ರಾವ್ ಪಾಟೀಲ್ ಸಹ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು, ಕಂಟಪ್ಪ ಹೊನ್ನ ಮತ್ತು ಅವರ ಮಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಅವರು ಕೂಡ ಪ್ರತಿ ದೂರನ್ನು ನೀಡಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಕೊಹಿನೂರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಿಗೆ ಇಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಭೇಟಿಯನ್ನು ನೀಡಿದ್ದಾರೆ. ಬಡ ಕುಟುಂಬದ ರೈತರ ಹೊಲಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಈ ಕುರಿತು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಜೊತೆ ಮಾತನಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್, ಈಗಾಗಲೇ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೇನೆ. ಕಂದಾಯ ಇಲಾಖೆ, ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಬೆಳೆ ಹಾನಿ ಸಮೀಕ್ಷೆ ನಡೆಸಲು ತಿಳಿಸಿದ್ದೇನೆ. ಅಧಿಕಾರಿಗಳು ಬೆಳೆ ಹಾನಿಯ ಸಂಪೂರ್ಣ ಪಟ್ಟಿ ನೀಡಿದ ನಂತರ ಸರ್ಕಾರಕ್ಕೆ ಪರಿಹಾರದ ಪ್ರಸ್ತಾವನೆಯನ್ನು ಸಲ್ಲಿಸಿ ಸರ್ಕಾರದಿಂದ ರೈತರಿಗೆ ಬೆಳೆ ಪರಿಹಾರ ನೀಡಲಾಗುವುದು. ಹಾಗೆ ಪ್ರತಿ ಸಲ ಅನ್ನದಾತರು ಬೆಳೆ ವಿಮೆಯನ್ನು ಕಟ್ಟುತ್ತಿದ್ದು, ಆದರೆ ರೈತರಿಗೆ ವಿಮೆ ಪರಿಹಾರದ ಹಣ ಸಿಗುತ್ತಿಲ್ಲ. ಇದರ ಕುರಿತು ಮುಂದಿನ ದಿನಗಳಲ್ಲಿ ವಿಚಾರಿಸಿ ರೈತರ ಬೆಳೆ ನಷ್ಟಕ್ಕೆ ಪರಿಹಾರ ಸಿಗುವಂತೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. एंगल गलत की वजह से ये भी वैसे है, दो आगे के भी दो भी वैसे सेम दोनों वैसे है, बाकी प्रॉब्लम नहीं है. अभी एक आगे है सर, थोड़ा एक निमिष ಅವ್ರಿಗೆ ಬಿಟ್ಟು ಬರೋ ಅವರಿಗೆ ಆಯ್ತು. ನಾನು ತಹಸೀಲ್ದಾರ್ ಮಾತಾಡಿ ಕಳಿಸ್ತೇನೆ, ನೋಡೋಣ ಏನಾಗುತ್ತೆ ಮಾಡೋಣ. ಎಲ್ಲ ಮಾಡ್ಕೊಡ್ರಿ, ಇದು ಮಾಡೋದ್ರೆ ನಮ್ಗೆ ಇರ್ತೇವಲ್ಲ ಅದು. ಇವಾಗ ಏನು ಮಾಡ್ಬೇಕು? ನಿಮ್ಮ ಅಪೇಕ್ಷೆ ಏನು? ನಿಮ್ಮದು ಏನು ಮಾಡಬೇಕು? ಇದೇ ನೀರು ಹೋಗಲ್ದಪ್ಲೆ ಮಾಡೋದು ಮತ್ತೆ ಅದೇಟೆಲ್ಲ ಚಂದ ಮಣ್ಣು ಅದು ಹಾಕ್ಬಿಡೋದು. दीवार झाले कुछ होता सर है ना रोड बरोबर सर मारी आती सर पूरा हॉल खोलती सर पहले दिल्ली सर बिल ಮೊದಲು ಒಂದು ಮಾರಿ ಅವ್ರಿಗೆ ಬಿಟ್ಟು ಮಾರಿ ಅಂತ ಹೇಳ್ತಾ ಇಲ್ಲ, ಆದರೆ ನೋಡ್ಕೊಂಡು ವಿತೌಟ್ ಯಾರ ಹೊಲದಲ್ಲಿ ಡ್ಯಾಮೇಜ್ ಆಗಿದೆ ಅವರಿಗೆ ಪರಿಹಾರ ಸಿಕ್ಕಂಗೆ ಮಾಡಿ. ಓಕೆ, ಸುಮ್ಮನೆ ಎಲ್ಲರ ಹೆಸರು ಹಾಕ್ಬೇಡಿ. ಲಾಸ್ಟ್ ಟೈಮು 50-40 ಆಗಿತ್ತಲ್ಲ ಲಾಸ್ಟ್ ಟೈಮು. ये बार छोड़ो मत जी, नहीं बहुत सीरियस है. मिनिस्टर के पास जाएंगे तो छोड़ना ही नहीं, क्या कौन भी रहने दो, है ना. डीसी बोलने दो, क्या भी बोलने दो, सीरियस है. तಗೊಳಪ್ಪ ನಿಮ್ಮ ಹೆಸರೇನು? ಮಾಡಪ್ಪ ಸರ್. ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನಿಂದ ರಾಜ್ಯ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳ ನೇಮಕಾತಿ ಮಾಡಲಾಗಿದ್ದು, ಬೀದರ್ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ರಾಜ್ಯಶ್ರೀ ಶ್ರೀಕಾಂತ ಸ್ವಾಮಿ ಅವರನ್ನ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಾತಿಯನ್ನು ಮಾಡಲಾಗಿದೆ. ಇನ್ನು ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕವಾದ ರಾಜ್ಯಶ್ರೀ ಶ್ರೀಕಾಂತ್ ಸ್ವಾಮಿ ಅವರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸಿದ್ದೇನೆ. ಈಗ ಆ ಸೇವೆಯನ್ನು ಪರಿಗಣಿಸಿ ಪಕ್ಷ ನನಗೆ ಈ ಜವಾಬ್ದಾರಿಯನ್ನು ನೀಡಿದೆ. ಈ ಜವಾಬ್ದಾರಿಯನ್ನು ನಾನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದಿದ್ದಾರೆ. ಖುಷಿ ಅನ್ನಿಸ್ತಾ ಇದೆ ಮತ್ತು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ನಂಗೆ ಕಾಂಗ್ರೆಸ್ ಪಕ್ಷದಿಂದ. ಅದಕ್ಕೆ ಅವಾಗ ಎಲ್ಲರಿಗೂ ಧನ್ಯವಾದ ಈ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೆ, ಶ್ರೀ ರಾಹುಲ್ ಗಾಂಧೀಜಿ ಅವರಿಗೆ, ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ವಿಶೇಷವಾಗಿ ಸೌಮ್ಯ ರೆಡ್ಡಿ ಅವರಿಗೆ, ಅಲ್ಕಾ ಲಾಂಬಾಜಿ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ, ರಹೀಮ್ ಖಾನ್ ಅವರಿಗೆ ಮತ್ತು ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಅವರಿಗೆ ಮತ್ತು MLCಗಳಾದಂಥ ಭೀಮ್ ಪಾಟೀಲ್ ಅವರು, ಚಂದ್ರಶೇಖರ್ ಪಾಟೀಲ್ ಅವರು, ವಿಜಯ್ ಸಿಂಗ್ ಅವರು ಎಲ್ಲರಿಗೂ ಮತ್ತು ಅಶೋಕ್ ಖೇಣಿ ಅವರಿಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ಇನ್ನೂ ಒಂದಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬಸವರಾಜ್ ಜಾಬಶೆಟ್ಟಿ ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ತಿಳಿಸ್ತೀನಿ. ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ಭಿಕ್ಷಾಟನೆಯಲ್ಲಿ ತೊಡಗಿದ ಮಗುವನ್ನು ರಕ್ಷಿಸಿ ಬ್ರೀಮ್ಸ್ ಮಕ್ಕಳ ಘಟಕಕ್ಕೆ ದಾಖಲು ಮಾಡಿದ ಮಗುವಿನ ಆರೋಗ್ಯ ವಿಚಾರಿಸಲು ಬ್ರೀಮ್ಸ್ ಆಸ್ಪತ್ರೆಗೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭೇಟಿ ನೀಡಿ ಮಗುವನ್ನು ಎತ್ತಿಕೊಂಡು ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ.
ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.